ಇನ್ಯಾರಾದರೂ ಏನಾದರೂ ಪ್ರತಿಕ್ರಿಯೆ ಕೊಡದಿದ್ರೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದನ್ನು ಹೇಳದೆ ಹೋದರೆ ಮಹಾಭಾರತದ ದ್ರೌಪದಿಗೆ ಅನ್ಯಾಯ ಆದಂಗೆ ಆಗುತ್ತೆ ಅಂತ ಹೇಳಿ. ಭೈರಪ್ಪನವರ ಪರ್ವದಲ್ಲಿ ಎಲ್ಲವೂ ಯುದ್ಧ ಮುಗಿದೋಗಿದೆ. ಅಶ್ವತ್ಥಾಮ ಉಪಪಾಂಡವರ ತಲೆಗಳನ್ನೆಲ್ಲ ಕತ್ತರಿಸಿದ್ದಾನೆ. ಆ 5 ಮಕ್ಕಳ ಶವ ಇಟ್ಕೊಂಡು ದ್ರೌಪದಿ ಅಳ್ತಾ ಕೂತಿದ್ದಾಳೆ. ಏನು ಹೇಳ್ತಾಳೆ? ಅಭಿಮನ್ಯು ಸತ್ತಾಗ ಅರ್ಜುನ ಸುಭದ್ರೆಯನ್ನ ತಪ್ಪಿಕೊಂಡು ಸಂತೈಸಿದ. ಘಟೋದ್ಗಜ ಸತ್ತಾಗ ಭೀಮ ಹಿಡಿಂಬೆಯನ್ನು ಸಂತೈಸಿದ. ಆದರೆ ಇಲ್ಲಿ 5 ಮಕ್ಕಳನ್ನು ಕಳ್ಕೊಂಡು ಕೂತಿದ್ದೀನಿ. ಒಬ್ಬ ಪತಿಯೂ ಹತ್ತಿರ ಬರ್ತಿಲ್ಲ, ಯಾರೂ ನನ್ನನ್ನು ಸಮಾಧಾನ ಪಡಿಸ್ತಿಲ್ಲ, ಎಲ್ಲರೂ ಸಮಾನಾಂತರದಲ್ಲಿ ದೂರ ಕೂತಿದ್ದಾರೆ ಅಂತ. ಎಷ್ಟು ಅಂತರವನ್ನು ಕಾಯ್ಕೊಂಡಿರ್ತಾರೆ. ಹತ್ತಿರ ಯಾರೂ ಬರೋದಿಲ್ಲ. ಹತ್ತಿರ ಯಾರಾದರೂ ಬಂದರೆ ಅವರು ಹಾಕ್ಕೊಂಡ್ರೆ ನೇಮಕ್ಕೆ ಬಾಧೆ. ಇಲ್ಲಿ ಎಂಥ ಒಂದು ಸೂಕ್ಷ್ಮ ಭೈರಪ್ಪನವರು ಕಟ್ಟಿಕೊಟ್ಟಿರ್ತಾರೆ ಅಂತಂತಂದರೆ ಅದು ನೆನಪಾಯಿತು ನನಗೆ. ಹಾಗೆ ಪೀಟರ್ ಬ್ರೂಕ್ ಅವನ ಮುಖಾಂತರ ಮಹಾಭಾರತವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವ್ರು. ಇವತ್ತು ಇಂಥ ಕ್ಷಣದಲ್ಲಿ ಒಂದು ಭಾಳ ಅದ್ಭುತವಾದಂಥ ಕಾರ್ಯವನ್ನು ಇಟ್ಕೊಟ್ರಿ. ಭಾಳ ಖುಷಿಯಾಯಿತು. ರೂಪನಗರದಲ್ಲಿ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು.